ಮೂರ್ತಿ ಸ್ವಲ್ಪ ರಸಿಕರಾಗಿದ್ದರು. ಮದುವೆಯಾಗಿ 15 ವರ್ಷ ಕಳೆದರೂ ಅವರ ಮನಸ್ಸು ಸುಂದರ ಹುಡುಗಿಯರನ್ನು ಕಂಡರೆ ಜಾಗೃತ ಆಗ್ಬಿಡ್ತಾ ಇತ್ತು. ಮನೆಯಲ್ಲಿ ಹಿರಿಯರು ನೋಡಿ ಮದುವೆ ಮಾಡಿಸಿದ ಹೆಂಡತಿ ಇದ್ದರು. ಅವರು ಕೂಡ ಬೇರೊಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದರು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇರಲಿಲ್ಲ. ಸಾಲದ್ದಕ್ಕೆ ಮೂರ್ತಿಯವರ ಹೆಂಡತಿ ಹೆಚ್ಚಿನ ಸಮಯ ಹಣವನ್ನು ಸಂಗ್ರಹಿಸಿರುವ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ತೋರಿಸ್ತಾ ಇದ್ದರು. ಅವರಿಗೆ 2 ಮಕ್ಕಳಾಗಿದ್ದು ಬಿಟ್ಟರೆ ಅದರ ನಂತರ ಗಂಡ ಹೆಂಡತಿ ಸರಸದಲ್ಲಿ ಸಮಯ ಕಳೆದಿದ್ದು ಕೇವಲ ಬೆರಳೆಣಿಕೆಯಷ್ಟು ಸಲ ಮಾತ್ರ. ಅನೇಕ ಸಲ ಮೂರ್ತಿಯೇ ಮುಂದುವರೆದರು. ನಿಮಗೊಂದು ಯಾವಾಗಲೂ ಇದರ ಬಗ್ಗೆ ಯೋಚನೆ ಅಂತ ಅವರ ಹೆಂಡತಿ ಕೊಂಕು ತೆಗಿತಾ ಇದ್ರು. ಹೀಗಾಗಿ ಮೂರ್ತಿಯ ಮನಸ್ಸು ಆಗಾಗ ಬೇರೆಯವರ ಕಡೆ ಹರಿತಾ ಇತ್ತು. ಸುಂದರ ಹುಡುಗಿ ಅಥವಾ ಹೆಂಗಸರನ್ನು ಕಂಡರೆ ಒಂದ್ಸಲ ಕಣ್ಣಲ್ಲೇ ಅವರ ಮೈಯನ್ನು ಅಳೆದು ನೋಡ್ಬಿಡ್ತಾ ಇದ್ರು. ತಿಂಗಳಿಗೊಮ್ಮೆ ನಡೆಯುವ ಮೀಟಿಂಗ್ಗಳಿಗೆ ಬೇರೆ ಶಾಲೆಗಳಿಂದ ಶಿಕ್ಷಕಿಯರು ಬಂದಾಗಲೆಲ್ಲ ಅವರನ್ನು ಒಮ್ಮೆ ಕಣ್ತುಂಬ ನೋಡಿ ಯಾರು ಚೆನ್ನಾಗಿದ್ದಾರೆ ಅಂತ ನೋಡ್ತಾ ಇದ್ರು. ಯಾರಾದ್ರೂ ಸುಂದರವಾಗಿದ್ರೆ ನಾನಾದರೂ ಆ ಶಾಲೆನಲ್ಲಿ ಕೆಲಸ ಮಾಡಬಾರದಾಗಿತ್ತಾ ಅಂದುಕೊಂಡು ಕನಸು ಕಾಣ್ತಾ ಇದ್ರು. ಹೀಗಿರುವಾಗ ಒಮ್ಮೆ ಪಕ್ಕದ ಊರಿನ ಹಿರಿಯ ಪ್ರಾಥಮಿಕ ಶಾಲೆ ಒಂದರಲ್ಲಿ ಹೆಡ್ ಮಾಸ್ಟರ್ ನಿವೃತ್ತಿ ಹೊಂದಿದ್ರು. ಅಲ್ಲಿ ಇನ್ನೊಬ್ಬ ಶಿಕ್ಷಕರ ನೇಮಕ ಆಗುವವರೆಗೆ ತಾತ್ಕಾಲಿಕವಾಗಿ ಮೂರ್ತಿಯವರನ್ನು ಆ ಶಾಲೆಗೆ ಕಳಿಸಲಾಯಿತು. ಮೂರ್ತಿ ಆ ಶಾಲೆನಲ್ಲಿ ಕೆಲಸನ ಆರಂಭಿಸಿದರು. ಆ ಶಾಲೆಯಲ್ಲಿ 3 ಟೀಚರ್ ಇದ್ರು. ಅವರಲ್ಲಿ ಪದ್ಮ ಎನ್ನೋ ಟೀಚರ್ ಒಬ್ಬರು ನೋಡೋಕೆ ಸುಂದರವಾಗಿದ್ದರು. ಮೂರ್ತಿ ಕಣ್ಣು ಅವರ ಮೇಲೆ ಬಿತ್ತು. ಅವರು ನಡೆಯುವಾಗಲೆಲ್ಲ ಅವರನ್ನು ನೋಡಿ ಮೂರ್ತಿ ಕನಸಿನ ಲೋಕಕ್ಕೆ ಹೋಗಿ ಬರ್ತಾ ಇದ್ರು. ಅವರ ಜೊತೆ ಅದೆಷ್ಟು ಮರ್ತಿ ಡುಯೆಟ್ ಹಾಡಿದ ಕನಸು ಕಂಡ್ರೋ ಲೆಕ್ಕಾನೇ ಇಲ್ಲ. ಪಾರ್ವತಿ ಅನ್ನುವ ಇನ್ನೊಬ್ಬ ಟೀಚರ್ ಮೂರ್ತಿಯನ್ನು ಆಗಾಗ ಗಮನಿಸ್ತಾ ಇದ್ರು. ಅವರ ನಡವಳಿಕೆಯನ್ನು ಕಂಡು ಅವರ ವೀಕ್ನೆಸ್ ಏನು ಅನ್ನೋದು ಅವರಿಗೆ ತಿಳಿತು. ಅದರಿಂದ ತಾನು ಹೇಗೆ ಪ್ರಯೋಜನ ತೆಗೆದುಕೊಳ್ಳಬೇಕು ಅಂತ ಪಾರ್ವತಿ ಲೆಕ್ಕ ಹಾಕ್ತಾ ಇದ್ರು. ಅವರನ್ನ ಸ್ವಲ್ಪ ಸೆಳೆದು ತನ್ನ ಕಡೆ ಹೋಲಿಸಿಕೊಂಡರೆ ಮುಂದಿನ ಕೆಲಸ ಸುಲಭ ಆಗೋಗುತ್ತೆ ಅನ್ನೋದು ಅವರ ಯೋಚನೆ. ಮೂರ್ತಿ ಈಗ ಹೆಡ್ ಮಾಸ್ಟರ್ ಜಾಗದಲ್ಲಿ ಇದ್ದಿದ್ದರಿಂದ ತನಗೆ ಉಪಯೋಗಕ್ಕೆ ಬರುತ್ತೆ ಅಂತ ಪಾರ್ವತಿ ಅಂದುಕೊಂಡಿದ್ರು. ಅದಕ್ಕಾಗಿ ಮೂರ್ತಿಯನ್ನ ಆಕರ್ಷಿಸುವ ರೀತಿಯಲ್ಲಿ ಸ್ವಲ್ಪ ಮಾದಕವಾಗಿ ಸೀರೆ ಇಟ್ಕೊಂಡು ಬರೋದಿಕ್ಕೆ ಶುರು ಮಾಡಿದ್ರು. ಒಮ್ಮೆ ಮೂರ್ತಿ ಸ್ಟಾಫ್ ರೂಮಲ್ಲಿ ಕುಳಿತು ಯಾವುದೋ ಕೆಲಸದಲ್ಲಿ ಇರುವಾಗ ಪಾರ್ವತಿಯನ್ನು ಗಮನಿಸಿದರು. ಸರಿಯಾಗಿ ಅಂಟಿಕೊಂಡ ಹಾಗೆ ಹುಟ್ಟಿಕೊಂಡಿರುವ ಸೀರೆ, ಸ್ವಲ್ಪ ವಿಶಾಲವಾಗಿ ಬೆನ್ನು ಕಾಣುವ ಹಾಗೆ ರವಿಕೆಯನ್ನು ತೊಟ್ಟುಕೊಂಡು ಚೆನ್ನಾಗಿನೇ ಕಾಣಿಸ್ತಾ ಇದ್ರು. ಅವರು ನಿಂತುಕೊಂಡಾಗ ಬದಿಯಿಂದ ಕಾಣಿಸುವಂತಹ ಒಕ್ಕಳು ಇದನ್ನ ಕಂಡು ಮೂರ್ತಿಗೆ ಒಮ್ಮೆಲೆ ಆಸೆ ಮೂಡಿತು. ಅಯ್ಯಯ್ಯೋ, ನಾನು ಇಷ್ಟು ದಿನ ಇವರನ್ನು ಸರಿಯಾಗಿ ನೋಡಲೇ ಇಲ್ವಲ್ಲ ಅಂತ ಅಂದುಕೊಂಡರು. ಅವರು ತನ್ನ ಹೊಕ್ಕಳನ್ನು ನೋಡ್ತಾ ಇರೋದನ್ನ ಗಮನಿಸಿದ ಪಾರ್ವತಿ ಮೂರ್ತಿಯನ್ನು ನೋಡಿ ಒಂದು ಮಾದಕ ನಗು ಬೀರಿದಳು. ಮೂರ್ತಿಯವರಿಗಂತೂ ಹಾಲು ಕುಡಿದಷ್ಟು ಸಂತೋಷ ಆಗೋಯ್ತು. ಆಗಾಗ ಏನಾದರೂ ಒಂದು ಕೆಲಸದ ನೆಪ ಇಟ್ಟುಕೊಂಡು ಪಾರ್ವತಿಯನ್ನ ಕರೀತಾನೆ ಇದ್ರು. ಪಾರ್ವತಿ ಕೂಡ ಎಲ್ಲವನ್ನ ನಗ್ನಗ್ತಾ ಮಾಡಿ ಮುಗಿಸ್ತಾ ಇದ್ರು. ಮೂರ್ತಿಯ ಜೊತೆ ಸ್ವಲ್ಪ ಸಲುಗೆ ಆದ ಮೇಲೆ ಪಾರ್ವತಿ ಅದರ ಲಾಭವನ್ನು ಪಡೆಯುವ ಬಗ್ಗೆ ಯೋಚಿಸಿದರು. ಶಾಲೆಗೆ ಸ್ವಲ್ಪ ತಡವಾಗಿ ಬರ್ತಾ ಇದ್ರು. ಮೂರ್ತಿ ಕೇಳೋಕೆ ಹೋದಾಗ ಒಂದು ಸ್ಮೈಲ್ ಕೊಟ್ಟು ಅವರನ್ನ ಅಲ್ಲೇ ಕರಗಿಸಿ ತನಗೆ ಬೈದೆ ಇರೋ ಹಾಗೆ ನೋಡ್ಕೊಳ್ತಾ ಇದ್ರು. ಮೂರ್ತಿ ಮಕ್ಕಳಿಗೆ ಪಾಠ ಹೇಳುವ ಕೊಡುವ ಅವರ ಕಣ್ಣಿಗೆ 7ನೇ ತರಗತಿಯ ಪೂಜಾ ಕಣ್ಣಿಗೆ ಬಿದ್ಲು. ಓದಲು ಅಷ್ಟೇನು ಚೆನ್ನಾಗಿಲ್ಲದ ಪೂಜಾ ಒಂದೆರಡು ಸಾರಿ ಫೇಲ್ ಕೂಡ ಆಗ್ಬಿಟ್ಟಿದ್ಲು. ಆದರೆ ಮೈಕೈ ತುಂಬಿಕೊಂಡು ಮೂರ್ತಿ ಮನಸ್ಸನ್ನ ಕೆಣಕ್ಬಿಟ್ಟಿದ್ಲು. ಅವಳಿಗೆ ಆಗಾಗ ಪ್ರಶ್ನೆ ಕೇಳೋ ನೆಪದಲ್ಲಿ ಎದ್ದು ನಿಲ್ಲಿಸಿ ಅವಳನ್ನ ಗಮನಿಸ್ತಾ ಇದ್ರು. ಮೂರ್ತಿ ಏನಾದರೂ ಕೆಲಸ ಇದ್ರೆ ಅವಳನ್ನೇ ಕರೆದು ಹೇಳ್ತಾ ಇದ್ರು. ಒಮ್ಮೆ ಶಾರದಾ ಪೂಜೆಯ ಮುಂಚಿನ ದಿನ ಮೂರ್ತಿ ಪೂಜಾಳನ್ನ ಕರೆದು ಮರುದಿನ ಸ್ವಲ್ಪ ಬೇಗ ಶಾಲೆಗೆ ಬರೋದಿಕ್ಕೆ ಹೇಳಿದ್ರು. ಶಾಲೆಯ ಪಕ್ಕದ ತೋಟದಲ್ಲಿರುವ ಮಾವಿನ ಮರದಿಂದ ಮಾವಿನ ಟೊಂಗೆಯನ್ನು ಕಿತ್ತು ತೋರಣ ಕಟ್ಟಬೇಕು ಅಂದ್ರು. ಪೂಜಾ ಆಯ್ತು ಅಂತ ಒಪ್ಕೊಂಡ್ಲು. ಮರುದಿನ ಮೂರ್ತಿ ಶಾಲೆಗೆ ಬೇಗನೆ ಬಂದ್ರು. ಪೂಜಾಳನ್ನ ಕರ್ಕೊಂಡು ಹೋಗಿ ಮಾವಿನ ಮರದ ಟೊಂಗೆಯನ್ನು ಕೇಳುವಾಗ ಅವಳ ಸೌಂದರ್ಯವನ್ನು ನೋಡಿ ಅವಳ ಜೊತೆ ಸ್ವಲ್ಪ ಮಜಾ ತೆಗೆದುಕೊಳ್ಳಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಆದರೆ ಪೂಜಾ ಇನ್ನೂ ಬಂದಿರಲಿಲ್ಲ. ಯಾಕ್ ಬಂದಿಲ್ಲ? ನನ್ನ ಯೋಚನೆ ಏನಾದ್ರೂ ಅವಳಿಗೆ ಗೊತ್ತಾಯ್ತೋ ಹೇಗೆ? ಅದರಿಂದ ಹೆದರಿಕೊಂಡು ಬರಲಿಲ್ವೋ ಹೇಗೆ? ಹೀಗೆಲ್ಲ ಆಲೋಚಿಸುತ್ತಾ ಇದ್ರು. ಇನ್ನೇನು ಒಬ್ಬರೇ ಹೋಗಿ ಆ ಕೆಲಸ ಮುಗಿಸಿ ಬರೋದಾ ಅಂತ ಅಂದುಕೊಳ್ಳುತ್ತಿದ್ರು. ಸ್ವಲ್ಪ ಹೊತ್ತಲ್ಲಿ ಪಾರ್ವತಿ ಟೀಚರ್ ಬಂದ್ರು. ಅವರನ್ನು ಕಂಡು ಮೂರ್ತಿಗೆ ಆಶ್ಚರ್ಯವಾಗೋಯ್ತು. ಏನ್ ಮೇಡಂ, ಬೇಗ ಬಂದ್ಬಿಟ್ಟಿದ್ದೀರಾ ಇವತ್ತು ಅಂತ ಕೇಳಿದ್ರು. ಅದಕ್ಕೆ ಪಾರ್ವತಿ, ಏನಿಲ್ಲ ಸರ್, ಶಾರದಾ ಪೂಜೆ ಇದೆ ಅಲ್ವಾ, ಏನಾದರೂ ಕೆಲಸ ಇದ್ದೇ ಇರುತ್ತೆ, ನಿಮಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಬಂದೆ. ಏನಾದರೂ ಕೆಲಸ ಇದೆಯಾ ಸರ್ ಅಂತ ಕೇಳಿದ್ರು. ಅದನ್ನು ಕೇಳಿ ಮೂರ್ತಿಗೆ ಸಂತೋಷ ಆಯ್ತು.
ಸರಿ ಇವರಾದರೂ ಬಂದ್ರಲ್ಲ ಅಂತ ಅಂದುಕೊಂಡು ಇಲ್ಲಿ ಪಕ್ಕದ ತೋಟದಲ್ಲಿ ಹೋಗಿ ಮಾವಿನ ಟೊಂಗೆಯನ್ನು ತೆಗೆದುಕೊಂಡು ಬರಬೇಕು, ನೀವು ಬರ್ತೀರಾ ಅಂತ ಕೇಳಿದ್ರು. ಅದನ್ನು ಕೇಳಿ ಪಾರ್ವತಿ, ಖಂಡಿತ ಸರ್, ನೀವು ಕರೆದರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ ಅಂತ ನುಲಿತ ಹೇಳಿದ್ರು. ಹಾಗೆ ಇಬ್ಬರು ಸೇರಿ ಪಕ್ಕದ ತೋಟಕ್ಕೆ ಹೋಗ್ತಾರೆ. ಈ ಕಡೆ ಪೂಜಾ ತಡವಾಗಿ ಶಾಲೆಗೆ ಹೋಗ್ತಾ ಇದ್ಲು. ಅಯ್ಯೋ ತುಂಬಾ ಲೇಟ್ ಆಗೋಯ್ತು ಸರ್, ಬೇರೆ ಇವತ್ತು ಬೇಗ ಬರೋದಿಕ್ಕೆ ಹೇಳಿದ್ರು, ಇವತ್ತೇ ಹೀಗಾಗಬೇಕಾ ಅಂತ ಬೇಗ ಬೇಗ ನಡ್ಕೊಂಡು ಶಾಲೆಯನ್ನ ತಲುಪಿದ್ಲು. ಎಲ್ಲಿ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೋ ಅಂತ ಹೆದರುತ್ತಾ ಅವರ ರೂಮಿಗೆ ಬಂದ್ಲು. ಅಲ್ಲಿ ನೋಡಿದ್ರೆ ಸರಿ ಇರೋದಿಲ್ಲ. ಬಹುಶಃ ಮಾವಿನ ಟೊಂಗೆ ತರಲು ಒಬ್ಬರೇ ಹೋಗಿರಬೇಕು ಅಂದುಕೊಂಡು ತಾನು ಆ ಕಡೆ ಹೊರಟ್ಲು. ಪೂಜಾ ಅದೇ ಊರಿನಲ್ಲಿ ಹುಟ್ಟಿ ಬೆಳೆದವಳಾಗಿದ್ದರಿಂದ ಅಲ್ಲಿಯ ಸ್ಥಳಗಳ ಬಗ್ಗೆ ಅವಳಿಗೆ ಚೆನ್ನಾಗಿ ಪರಿಚಯ ಆಯಿತು. ಯಾವ ಭಯವೂ ಇರಲಿಲ್ಲ. ಹಾಗಾಗಿ ಆ ತೋಟದ ಕಡೆ ನಡೆದದ್ಲು. ಅಲ್ಲಿ ಯಾರೂ ಕಾಣಿಸಲಿಲ್ಲ. ಆದರೆ ಮಾವಿನ ಟೊಂಗೆಗಳನ್ನ ಸ್ವಲ್ಪ ಬಿಡಿಸಿ ಇಟ್ಟಿದ್ರು. ಹಾಗಾದ್ರೆ ಅವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅವಳಿಗೆ ಖಚಿತ ಆಯಿತು. ಅಲ್ಲಿ ಒಂದು ಚಿಕ್ಕ ಕಟ್ಟಡ ಇತ್ತು, ಅರ್ಧ ನಿರ್ಮಿತವಾದ ಕಟ್ಟಡ. ಅದರ ಪಕ್ಕದಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿರಬಹುದು ಅಂತ ಆಡ ಕಡೆ ಹೋದಲು. ಅದರ ಒಳಗೆ ಸ್ವಲ್ಪ ಮಾತು ಕೇಳಿಸಿದ ಹಾಗೆ ಆಯಿತು. ಹತ್ತಿರ ಹೋದರೆ ಮೂರ್ತಿ ಹಾಗೂ ಪಾರ್ವತಿ ಮೇಡಂ ಇಬ್ಬರು ಇದ್ರು. ಅವರನ್ನು ನೋಡಿ ಒಂದು ಕ್ಷಣ ಪೂಜಾಳಿಗೆ ಎದೆ ಜಲ್ ಅಂತು. ಪಾರ್ವತಿ ಮೇಡಂ ಅಂಗಾತ ಮಲಗಿದ್ದಾರೆ. ಮೂರ್ತಿ ಅವರ ಮೇಲೆ ಮಲಗಿ ಅವರ ಬಾಯಿಗೆ ಬಾಯಿ ಹಾಕಿ ಚಿಪ್ತಾ ಇದ್ದಾರೆ. ಇಬ್ಬರ ಮೈ ಮೇಲಿನ ಬಟ್ಟೆ ದೂರವಾಗಿದೆ. ಸ್ವಲ್ಪ ಹೊತ್ತು ಅವರನ್ನೇ ಮರೆಯಿಂದ ನೋಡಿದ ಪೂಜಾಗೆ ಅವರು ಏನು ಮಾಡುತ್ತಿದ್ದಾರೆ ಅನ್ನೋದು ತಿಳಿಯಿತು. ಭಯದಿಂದ ಅಲ್ಲಿಂದ ಓಡಿ ಹೋದಲು. ತಾನು ಇಂದು ಶಾಲೆಗೆ ತಡವಾಗಿ ಬಂದಿದ್ದು ಎಷ್ಟು ಒಳ್ಳೆಯದಾಯಿತು. ಒಂದು ವೇಳೆ ನಾನು ಬೇಗ ಬಂದಿದ್ದರೆ ಅವರ ಜೊತೆ ನಾನು ಇಲ್ಲಿಗೆ ಬರಬೇಕಾಗುತ್ತಿತ್ತು ಅಂತ ಮನದಲ್ಲೇ ಸಮಾಧಾನ ತಂದುಕೊಂಡಳು. ತನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳಿಗೆ ಈ ವಿಷಯದ ಬಗ್ಗೆ ಹೇಳಿದಳು. ತಾನು ಮನೆಯಲ್ಲಿ ಇದರ ಬಗ್ಗೆ ಹೇಳುತ್ತೇನೆ ಅಂದಾಗ ಅವಳ ಗೆಳತಿ ಬೇಡ, ಆಮೇಲೆ ಎಲ್ಲರಿಗೆ ವಿಷಯ ತಿಳಿದರೆ ಮೂರ್ತಿ ಸರ್ ಮೇಲೆ ಕೋಪಗೊಳ್ಳಬಹುದು, ಸುಮ್ಮನೆ ಇದ್ದು ಬಿಡೋಣ ಅಂತ ಸುಮ್ಮನಾದರು. ಮೂರ್ತಿಯ ಅದೃಷ್ಟ ಚೆನ್ನಾಗಿತ್ತು. ಪಾರ್ವತಿಯನ್ನ ಚೆನ್ನಾಗಿ ಅನುಭವಿಸಿದರು. ಯಾರ ಕೈಗೂ ಸಿಕ್ಕಿ ಬೀಳಲಿಲ್ಲ. ಪಾರ್ವತಿ ಕೂಡ ಮೂರ್ತಿಯ ಈ ವೀಕ್ನೆಸ್ ಬಳಸಿಕೊಂಡು ತಾನು ಲಾಭ ಪಡೆದುಕೊಳ್ಳುತ್ತಿದ್ದಳು. ಕಥೆ ಇಲ್ಲೇ ಮುಗೀತು. ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.